ಬಂದ್ವಿ ಮೇಲೆ ನೋಡ್ರಿ ಒಂದ್ಸತಿ ವ್ಯೂ ಹೆಂಗದ. ಜನಗಳು ವ್ಯೂ ನೋಡಿದ್ರಲ್ಲ ಮಸ್ತ್ ಐತಿ, ಮನ್ಗಂಡ್ ಐತಿ. ಆಮೇಲೆ ಅಲ್ಲಿ ಕಾಣ್ಲಿಕ್ಕೆ ನೋಡ್ರಿ ಅದೇನಪ್ಪ ಅಂತಂದ್ರೆ ಗಂಗಾಧರೇಶ್ವರ ಮತ್ತು ಹೊನ್ನಮ್ಮ ದೇವಿದು ವಿವಾಹೋತ್ಸವ ದಿವಸ ಇಲ್ಲಿಂದ ಜಲ ತೊಗೊಂಡು ಹೋಗ್ತಾರಲ್ಲ ಅಲ್ಲಿಂದನೇ. ಸೊ ಈಗ ಆ ಸ್ತಂಭದ ಹತ್ರ ಹೋಗಿ ಅದ್ರದ್ದು ವಿವರಣೆ ಏನು ಅಂತ ಅಲ್ಲಿ ಹೋಗಿ ನೋಡೋಣಂತ ಬರ್ರಿ. ಇದು ಗಂಗಾಧರೇಶ್ವರ ದೇವಸ್ಥಾನ ಅಂತ. ಇಲ್ಲಿಂದ ಒಂದು ಗಂಗಾಧರೇಶ್ವರಿಗೆ ನಮಸ್ಕಾರ. ಬರ್ರಿ ಅಲ್ಲಿ ಆ ಪಾಯಿಂಟ್ ಹತ್ರ ಹೋಗೋಣ. ಅಲ್ಲಿ ಕೆಳಗಡೆ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಈ ಸಂಕ್ರಾಂತಿ ದಿವಸ ಗಂಗಾಧರೇಶ್ವರ ಮತ್ತು ಹೊನ್ನಮ್ಮ ದೇವಿ ವಿವಾಹ ಮಹೋತ್ಸವ ದಿವಸ ಇಲ್ಲಿ ಗಂಗಾ ಸ್ತಂಭದಿಂದ ಗಂಗಾ ಜಲ ತಗೊಂಡೋಗಿ ಉಪಯೋಗಿಸ್ತಾರಂತ ಹೇಳಿದ್ವಲ್ಲ, ಆ ಗಂಗಾ ಸ್ತಂಭ ಇದೆ. ಮತ್ತೆ ಆ ಪವಿತ್ರವಾದ ಗಂಗಾ ಜಲ ಇಲ್ಲೇ ಬರೋದು. ಏನ್ ವಿಶೇಷಪ್ಪ ಅಂತಂದ್ರ ಅದು ಆ ಸಂಕ್ರಾಂತಿ ದಿವಸ ಕೇವಲ ಒಂದು 10 ರಿಂದ 15 ನಿಮಿಷ ಮಾತ್ರ ಬರ್ತದಂತ ಇಲ್ಲಿ ನೀರ. ಆ ನೀರನ್ನ ತಗೊಂಡೋಗಿ ಆ ವಿವಾಹ ಏನು ಮಹೋತ್ಸವ ನಡೀತದಲ್ಲ ಅವತ್ತ ಈ ಪವಿತ್ರವಾದ ಜಲವನ್ನ ಅಲ್ಲಿ ಉಪಯೋಗ ಮಾಡ್ತಾರೆ. ಜನರುಗಳು ಇನ್ನೊಂದು ಆಶ್ಚರ್ಯ ಅಂತ ಹೇಳಿದ್ನಲ್ಲ, ಒಂದು ನಿಗೂಢ ಅಂತ ಹೇಳಿದ್ದೆ, ಕೆಳಗಡೆ ಕುತ್ಕೊಂಡು ಹೇಳಿದ್ ನೆನಪದಲ್ರಿ. ಆ ಗಂಟಿ ಇತ್ತಲ್ರಿ, ಬೆಳ್ಳಿದ ಗಂಟಿ ಜೋತ್ ಬಿದ್ದಿದ್ದಲ್ಲ ಅಲ್ಲಿ ತುದಿಗೆ, ಕೆಳಗಡೆಯಿಂದ ಹಾಕ್ಲಿಕ್ಕೆ ಪಾಸಿಬಲ್ ಅಂತ ಹೇಳಿದ್ವಿ. ಈಗ ಮ್ಯಾಲ್ ಬಂದಿವಿ, ಮ್ಯಾಲಿಂದ ಹಾಕ್ಲಿಕ್ಕೆ ಪಾಸಿಬಲ್ ಇಲ್ಲ. ನಿಮ್ಗೆ ಖಾತ್ರಿ ಮಾಡ್ಕೊಡ್ತೀನಿ, ಬರ್ರಿ ಹೋಗಿ ನೋಡೋಣ ಬರ್ರಿ. ಬರ್ರಿ ಇಲ್ಲಿ ನೋಡ್ರಿ, ನೀವು ಕೆಳಗಡೆ ಅಂತ ತೋರಿಸ್ತಾರೆ ಗ್ರಾಮ ಸರು. ಎಲ್ರಿ ಪಾಸಿಬಲ್ ಅದ ಇಲ್ಲಿ ಹಾಕ್ಲಿಕ್ಕೆ ನಿಮ್ಗೆ.
ದಣರ್ಗಳ ಇಲ್ಲಿ ಒಬ್ಬರು ಸಿಕ್ಕರಪ್ಪ, ನಮ್ಮ ಬಿಜಾಪುರದವ್ರ ಕಡೆನೇ ಸಿದ್ದು ಅಂತೇಳಿ ಅವ್ರ ಹೆಸರು. ಅವರಿಗೂ ಭಾಳ ಖುಷಿ ಆಯಿತು. ಸರ್ ನಾನು ಒಂದೆರಡು ಮಾತಾಡ್ತೀನಿ ರೀ ಇದ್ರ ಬೆಟ್ಟದ ಬಗ್ಗೆ, ನನಗೆ ಭಾಳ ಚಲೋ ಅನ್ಸ್ಲಿಕ್ಕತ್ತು ಅಂತಂದರು. ಅವರು ತಮ್ಮ ಖುಷಿನ ಹೇಳ್ಕೊತಾರೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಅವ್ರದ್ದು ಇವತ್ತು ಬರ್ಡೇ, ಎಲ್ಲರೂ ವಿಶ್ ಮಾಡಿರಿ ಅವರಿಗೆ. ಓಕೆನಾ? ಈಗ ಮಾತಾಡ್ತಾರೆ. ಓವರ್ ಟು ಮಿಸ್ಟರ್ ಸಿದ್ದು, ಬರ್ರಿ ಮಾತಾಡಿ ಸರ್. ನಮಸ್ಕಾರ ಎಲ್ಲರಿಗೂ. ಇದು ಶಿವಗಂಗೆ ಬೆಟ್ಟ ಅಂತ. ನಾನು ಇಲ್ಲಿ ಸುಮಾರು ಇದು 2 ಬಾರಿ ಬರ್ತಾ ಇರೋದು. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ನೋಡೋಕೆ ಮಾತ್ರ ಅದು ಒಂಥರ ನಮ್ಮ ಅಂಜನಾದ್ರಿ ಬೆಟ್ಟ ಥರನೇ ಇದೆ. ಅದು ಇದು ಸೇಮ್ ಫೀಲ್ ಬರುತ್ತೆ. ಎಲ್ಲರೂ ಒಂಥರ ನಮ್ಮ ಉತ್ತರ ಕನ್ನಡದವ್ರು ಬರಬೇಕು, ಈ ಥರ ವಿಸಿಟ್ ಕೊಡಬೇಕು. ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ, ನೋಡ್ಬೋದು. ನಮಸ್ಕಾರ. ನೋಡಿದ್ರಲ್ಲ, ಇನ್ನು ಏನಿಲ್ಲ, ಇನ್ನು ಅಲ್ಲಿ ಶಾಂತಲ ಪಾಯಿಂಟಿಗೆ ಹೋಗೋಣ ಅಂತ ದಣ್ಣರ. ಅಲ್ಲಿ ಒಂದು ಸ್ವಲ್ಪ ಏನೋ ಅದ, ಬಟ್ ಅಲ್ಲಿ ಇತಿಹಾಸ ಅದೇನೋ ಸುಸೈಡ್ ಅಂತ ಹೇಳ್ತಾರೆ. ಸುಸೈಡ್ ಇಲ್ಲ, ನಾವು ಸ್ವಲ್ಪ ರಿಸರ್ಚ್ ಮಾಡಿವಿ. ಆ ತಾಯಿ ಶಾಂತಲೆ ದೇವಿದು ವಿಷ್ಣುವರ್ಧನ್ ಅವ್ರ ಪತ್ನಿ, ಅವ್ರ ಬಗ್ಗೆ ಅವರು ತುಂಬ ವೇಟ್ ಇರುವಂಥ ಒಂದು ಸಬ್ಜೆಕ್ಟ್ ಇದೆ. ಆ ಶಾಂತಲೆ ಪಾಯಿಂಟಿಗೆ ಹೋದ್ಮೇಲೆ ನಿಮ್ಗೆ ಅಲ್ಲಿ ಡೀಟೇಲ್ ಹೇಳ್ತೀವಿ. ಅಲ್ಲಿಗೆ ಹೋಗೋಣ, ಬರ್ರಿ. ಹೊಯ್ಸಳ ರಾಜ ವಿಷ್ಣುವರ್ಧನ್ನ ಧರ್ಮಪತ್ನಿ ಪಟ್ಟದರಶಿ ಶಾಂತಲೆ ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಜಾಗ ಅಂತ ಹೇಳ್ತಾರೆ. ಅದಕ್ಕೆ ಇದಕ್ಕೆ ಏನಂತ ಶಾಂತಲೆ ಡ್ರಾಪ್ ಅಂತ ಹೆಸರು ಬಂತು. ಬಟ್ ನಿಜ ಸಂಗತಿ ಏನಪ್ಪ ಅಂತಂದ್ರೆ ಇಲ್ಲಿ ಆಕೆ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ. ಕೆಲವೊಬ್ಬರಿಂದ ಒಂದಷ್ಟು ನಾವು ಸರ್ಚ್ ಮಾಡ್ಕೊಂಡು ಹೋದಾಗ ನಿಜವಾದ ಇತಿಹಾಸ ತಿಳಿತು. ನಿಜವಾದ ಇತಿಹಾಸ ತಿಳಿದಾಗ ಆ ಮಹಾತಾಯಿಯ ಬಗ್ಗೆ ಒಂದು ಗೌರವನೂ ನಮ್ಗೆ ಮೂಡ್ತು. Something actually